ಮಾಡಿ ಮಂದಿ ಮುಂದೆ ಹೇಳ್ತಿರ್ತಾವ. 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ತೊಗೊಂಡಿರ್ತಾರೆ. 10 ರೂಪಾಯಿಗೆ 3 ಇಲ್ಲೇ ಬಸ್ ಸ್ಟಾಪ್ನಾಗ ಸಿಟಿ ಬಸ್ಸಿಗೋ ಯಾವುದೋ ಊರಿಗೆ ಹೋಗ್ಬೋದು ಬಸ್ ಸ್ಟ್ಯಾಂಡಾಗ ರಬ್ಬರ್ ಬ್ಯಾಂಡ್ ಏನು ಹೆಗ್ರಿ ಇಡೀ ಓಣಿಗೆ ತೋರಿಸ್ತಾವ. ಗಿರ್ಜಮ್ಮ ಇಲ್ಲಿ ನೋಡಿ 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡು ಇಲ್ಲಿ ನೋಡು ಎಷ್ಟು ಅಗಲ ಮಾಡಿದ್ರು ಹರಿಯಂಗಿಲ್ಲ. ಬರೀ ತಲೆಗಲ್ಲ ಇಡೀ ತಲೆಗೆ ಹಾಕ್ಯಬೋದು. ತಲೆಗೆ ಹಾಕಿಕೊಂಡು ಕೆಳಗೆ ಇಳಿಸುವಂತ ಬಂದು ಕಾಲಾಗಿಂದ ತೆಗಿಬೋದು. ಹಾಂ ಅದೇನು ರಬ್ಬರ್ ಬ್ಯಾಂಡ ಹಗ್ಗ ಅಷ್ಟು ವರ್ಣನೆ ಮಾಡ್ತಾವ್ರೆ. 10 ರೂಪಾಯಿಗೆ 3 ಓದ್ ತುಂಬ ಸ್ಟಿಫ್ ಆಗಿದೆ, ತುಂಬ ಕಲರ್ ಬೇರೆ ಎಲ್ಲ ಡಿಸೈನ್ಸ್ ಇದೆ, ವೆರೈಟಿ ಇದೆ. ಇಡೀ ಓಣಿಗೆ ತೋರಿಸ್ತಾರೆ 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್. ದೊಡ್ಡ ಸೇಲ್ಸ್ ಮನ್ ಅವ್ರು. ಇದನ್ನು ಕಲಿಬೇಕು ನಾವು. ಒಂದು ಸಣ್ಣದನ್ನು ಎಲ್ಲರಿಗೂ ಹೇಳುವಂತ ಗುಣ. ನಾವು ಹೆಂಗದೀವಿ ಗಂಡು ಮಕ್ಕಳು 40 ರೂಪಾಯಿಗೆ ಒಂದು ಪೆಗ್ ಸ್ಕಾಚ್ ಕುಡಿದಿರ್ತೀವಿ. 40,000 ರೂಪಾಯಿಗೆ ಒಂದು ಪೆಗ್ ಅಂತ ತಿಳ್ಕೊಡ್ರಿ. ಸ್ಕಾಚ್ 40,000 ರೂಪಾಯಿಗೆ ಒಂದು ಬಾಟ್ಲಿ ಕುಡಿದಿರ್ತೀವಿ. ಒಬ್ಬರ ಮುಂದಾರ ಹೇಳ್ತೀವಿ, ಒಬ್ಬರ ಮುಂದೆ ಬಾಯ್ ಬಿಡಂಗಿಲ್ಲ. ಮುಂಜಾನೆದ್ದು ಕಣ್ಣು ಮಾಕ ಓದಿದ್ ನೋಡಿ ಅವನು ಏನ್ಲೇ ನಿನ್ನ ಜೋರನ ಇಲ್ಲಿ ನೀನು ಏನು 10 ರೂಪಾಯಿ ರಬ್ಬರ್ ಬ್ಯಾಂಡ್ ಊರು ತುಂಬ ಹೇಳಿಕೆ ಮೊದಲು 40,000 ಕುಡ್ದೀರಿ ಹೇಳಲೆ ಅದು ಹೇಳಕ್ ಬರಂಗಿಲ್ಲ. ಅದು ಒಳಗುಟ್ಟದು, ಅದು ಒಳಗೆ ಹೋಗಿರ್ತೈತೆ. ಅವ್ರದ್ದು ಓಪನ್ ಇರ್ತೈತೆ, ನೋಡ್ತಾರೆ ಎಲ್ಲರೂ. ಅದಕ್ಕೆ ಹೆಣ್ಣು ಮಕ್ಕಳು ಯಾಕೆ ಚೆಂದಾಗಿ ಅಲಂಕಾರ ಮಾಡ್ಕೋತಾರ, ಯಾಕೆ ಅವ್ರು ಎಲ್ಲರಲ್ಲಿ ಆಕರ್ಷಕವಾಗಿ ಕಾಣಿಸ್ತಾರೆ ಅಂದರೆ ಜನ ನಮ್ಮ ನೋಡ್ತಾರೆ, ನಮ್ಮ ಮನೋಭಾವನೆ. ನಮ್ಮನ್ನ ಯಾರು ನೋಡ್ತಾರೆ ಅನ್ಕೊಂಡ್ರೆ ನಾವು ತಪ್ಪು ಮಾಡೋ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಅದಕ್ಕೆ ಜನ ನಮ್ಮನ್ನು ಗುರುತಿಸ್ತಾರೆ ಅಂತಲೇ ನಾವು ಜೀವನದಲ್ಲಿ ನಡೆದ್ರೆ ಅದ್ಭುತವಾದಂಥ ಮಾದರಿಯ ವ್ಯಕ್ತಿಗಳಾಗ್ತೀವಿ. ಈಗ ಅಡಿಗೆಗೆ ಬರ್ತೀನಿ. ಊಟ ಟಿವಿಯಾಗ ನೋಡಿ ಅಡಿಗೆ ಮಾಡಿದ್ರೆ ಪಾಪ ಸುಮ್ಮನೆ ಅವ್ರಿಗೆ ತಮಾಷೆ ಮಾಡಿದೆ. ನಾನು ಕೆಲವು ಒಳ್ಳೇದು ತೋರಿಸ್ತಿರ್ತಾರೆ. ಒಂದು ಸಲ ಟಿವಿಯಾಗ ಹೊಸ ರುಚಿ ಹೇಳೋದಕ್ಕೆ ಒಂದು ಹುಡುಗಿ ಬಂತು. ಅನೌನ್ಸ್ ಮಾಡ್ತಾರೆ, ಯಾರು ಆ್ಯಂಕರ್. 25,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಿರ್ತಾರಮ್ಮ ಅವರು. ಗಂಡ ಕೊಡಿಸಿರಂಗಿಲ್ಲ, ಯಾವುದೋ ಅಂಗಡಿಯಿಂದ ತಂದಿರ್ತಾರೆ ಆ ಶೋ ಸಲುವಾಗಿ. ಅದನ್ನ ಉಟ್ಕೊಂಡಿದ್ದು ಮತ್ತೆ ಅವ್ರಿಗೆ ಬಿಚ್ಚಿ ಇಸ್ತ್ರಿ ತಿಕ್ಕಿ ಕೊಡ್ತಾರೆ. ಬನ್ನಿ ಇವತ್ತು ಹೊಸ ರುಚಿ ಕಲಿಸ್ಕೊಡೋದಕ್ಕೆ ಜಗಳೂರು, ಮಾಯಕೊಂಡ, ಭರಮಸಾಗರ ಹಾಗೂ ದಾವಣಗೆರೆ ಈ ಭಾಗದ ಜನರಿಗಾಗಿ ಹೊಸ ರುಚಿ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಮಿಸ್ ರುಕ್ಕು. ಆಕೆ ಹೆಸರು ರುಕ್ಮಿಣಿ ಅಂತ ಇರ್ತೈತಿ. ಬೆಂಗಳೂರಾಗ ಎಷ್ಟೇ ಒಳ್ಳೆ ಹೆಸರಿಡ್ರಿ ಅದನ್ನ ಕೆಟ್ಟದಾಗಿ ಕರೀತಾರೆ. ಈಗ ನೋಡ್ರಿ ರಾಜಕಾರಣಿಗಳು ಬಿಡಂಗಿಲ್ಲ. ಸಿದ್ದರಾಮಯ್ಯಗೆ ಏನಂತಾರ ಕುಮ್ಮಿ, ಯಡಿಯೂರಪ್ಪಗ ಎಡ್ಡಿ, ಬಂಗಾರಪ್ಪ ಬಮ್, ಗುಂಡೂರೈ ಗುಮ್, ಮತ್ತೇನೋ ಶಾರ್ಟ್ ಕರಿತೀರ. ಮಿನಿಸ್ಟ್ರುಗಳ ಹೆಸರಲ್ಲ ಹಂಗೆ ಎಂ ಬಮ್ ಡುಮ್ ಗಮ್ ಅನ್ಬಾರ್ದ್ರಪ್ಪ. ಮಿನಿಸ್ಟ್ರುಗಳವರು ಇವರೆಲ್ಲ ಶಾರ್ಟ್ ಹೆಸರು ಇಟ್ಕೊಳ್ತಾರೆ. ಚಿನ್ನಿ, ಡಾಲಿ, ಡಿನ್ನಿ, ಟಾಕಿ, ಪೂಕಿ ಅಂತೆಲ್ಲ ಇಟ್ಕೊತಾರೆ. ನಮ್ಮಲ್ಲಿಲ್ಲ. ರೇವಣ ಸಿದ್ದಯ್ಯ, ತಂದಿ ಗೌಸಿದ್ದಪ್ಪ, ಬೂದಿ ಹಾಳ ಮಠ, ಇಷ್ಟುದ್ದ. ಹೌದಾ? ಇವ್ರು ಬೆಂಗಳೂರವ್ರ ಕಾಲೇಜನ್ನು ಚಂದ್ರ ಏನು ಓದಿರಿ ಮೇಡಮ್ ಅಂತ ಕೇಳಿದೆ ನಾನು. ಐ ಆಮ್ ಎಮ್ ಎ ಇನ್ ಲಿಟ್ರೇಚರ್ ಎಟ್ ಮಾನಸ ಗಂಗೋತ್ರಿ ಮೈಸೂರು. ಎಷ್ಟು ಚಂದ ಐತೆ ನೋಡ್ರಿ. ಐ ಆಮ್ ಎಮ್ ಎ ಇನ್ ಲಿಟ್ರೇಚರ್ ಎಟ್ ಮಾನಸ ಗಂಗೋತ್ರಿ ಮೈಸೂರು. ಎಷ್ಟು ಚಂದ ಅದಾವ. ನಾವು ಎಮ್ ಎ ಮಾಡಿರ್ತಾವ. ನಮ್ಮ ಸುಡ್ಗಾಡ ಮಕ ಮಾಡಿ ಹೇಳ್ತಾವ ಏನು ಓದಿಲ್ಲ ಎಮ್ ಎ ಮಾಡೀನಿ. ಸಗಣಿ ತಿಂದವ್ರಗತೆ ಹೇಳ್ತಿರ್ತಾನೆ ನಾವು ಎಮ್ ಎ ಮಾಡೀನಿ. ಇವ್ರು ಗಾಬರಿಯಾಗಿ ಯಾವ ಕಾಲೇಜು? ಕಾಡಸಿದ್ದೇಶ್ವರ, ಹುಬ್ಬಳ್ಳಿ. ನಮ್ಮ ಕಾಲೇಜು ಹಂಗ ನಾವು ಓದಿದ್ದು. ಅವ್ರು ಏನನ್ನೇ ಹೇಳಿ ಬೆಂಗಳೂರವರು ಕಾನ್ಫಿಡೆಂಟಾಗಿ ಸ್ಟೈಲಾಗಿ ಹೇಳ್ತಾರೆ. ನಾವು ಅವರಷ್ಟೇ ಓದಿರ್ತೀವಿ, ಅವರಷ್ಟೇ ಹೆಸರು ಮಾಡಿರ್ತೀವಿ, ಹೇಳ್ಕೊಳಕ್ಕೆ ಬರೋಂಗಿಲ್ಲ. ಪ್ಯಾಕಿಂಗ್ ಚಲೋ ಆಗಿರೋದಿಲ್ಲ, ನಮ್ಮದು ಮಾಲ್ ಚಲೋ ಇರ್ತೈತೆ, ಪ್ಯಾಕಿಂಗ್ ಸರಿ ಇರೋಂಗಿಲ್ಲ. ಅವರಂಗೆ ಕಾನ್ಫಿಡೆನ್ಸ್ ಕಲಿತು. ನಾವು ಬೆಂಗಳೂರಿಗೆ ಹೋದ್ಮೇಲೆ ಕಾನ್ಫಿಡೆನ್ಸನ್ನು ಕಲ್ತ್ವಿ. ನಾವು ಮೆಲ್ಲಕ ಮೂಲೆಯಾಗಿ ನಿಂತು ಮಾತಾಡ್ತಿದ್ವಿ. ಅವ್ರು ಹೇಳಿದರು ಎಂಥದೇ ಇರಲಿ ಸೆಂಟರ್ ನಿಲ್ಲಬೇಕು, ಮೈಕ್ ಕರೆಕ್ಟ್ ಮಾಡ್ಕೊಳ್ಬೇಕು, ಡ್ರೆಸ್ ಕೋಡ್ ಅಂತ ಇರ್ತದೆ. ನಮಗೆ ಹೆಂಗೆ ಬೇಕಂಗೆ ಬಂದ್ಬಿಡ್ತಾರೆ ನೋಡ್ರಲ್ಲ ಮಾತಾಡೋಕೆ. ಅವರೆಲ್ಲ ಮಾತಾಡೋದಕ್ಕೆ ಒಂದು ಡ್ರೆಸ್ ಕೋಡ್ ಇದೆ, ಸ್ಪೀಕರ್ ಡ್ರೆಸ್ ಕೋಡ್ ಅಂತ. ಒಟ್ಟು ಎದ್ದೋತದ್ರಿ, ಊಟನೂ ಎದ್ದೋತದ್ವ. ನಮ್ಮ ನೈಸ್ ತಿಂತಾರೆ ಅವ್ರು. ನಾವು ಮೈ ಮ್ಯಾಗ ಇಟ್ಟು ಚೆಲ್ಕೊಂಡು ಸಪ್ಲೈಯರ್ ಮಕ್ಕಕ್ಕೆ ಇಷ್ಟು ಉಗ್ಗಿ ಟೇಬಲ್ ಕೆಳಗೆಲ್ಲ ಚೆಲ್ಲಿ ಅದನ್ನು ಮತ್ತೆ ನಾವು ಒರೆಸ್ತೀನಿ ಅಂತ ಹೊಯ್ಕೊಂತಿರ್ತಾರೆ. ತಡಿ ಅಂತ ಕಾಲು ಒರೆಸ್ಬಿಡ್ತಾರೆ. ಬಂಡೆ ತುಂಬ ಆಗಿಬಿಡ್ತೈತೆ. ಹೌದಾ? ಏನಪ್ಪ ಇದು? ಎಂಥ ಆನಂದ ಇದು. ಬಂಡೆ ತುಂಬ ಒರೆಸ್ತಾರ. ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಅವರಿಂದ ನಾವು ಕಲಿಬೇಕು, ನಮ್ಮಿಂದ ಅವ್ರು ಕಲಿಬೇಕು. ನಮ್ಮಿಂದ ಅವ್ರು ಏನು ಕಲಿಬೇಕು? ಏನೇ ಗೊತ್ತಿರಲಿ ನಮ್ಮವ್ರು ಸುಮ್ಮನೆ ಇರ್ತಾರೆ. ಅವ್ರು ಹಂಗಲ್ಲ, ತಮಗೆ ಗೊತ್ತಿರೋದನ್ನು ಧೈರ್ಯವಾಗಿ ಹೇಳ್ತಾರೆ. ನಾವು ಏನು ಗೊತ್ತಿದ್ರು ಸುಮ್ಮನೆ ಇರ್ತೀವಿ. ಈಗ ಎಮ್ಮೆ ಬೋಳಿಸೋದಂತ ಒಂದು ಉದ್ಯೋಗ ಐತಿ, ಗೊತ್ತೇ ನಿಮ್ಗೆ? ಈಗಿಲ್ಲ, ಎಮ್ಮಿನೇ ನೋಡಿಲ್ಲ. ಎಮ್ಮಿ ಮೈ ಮೇಲೆ ಕೂದಲು ಬರ್ತಾವಲ್ಲ ಅದನ್ನು ಬೋಳಿಸ್ತಾರೆ. ಅದೊಂದು ಮಾಮೂಲು ಕ್ರಿಯೆ. ಕೆರೆಯಾಗಿ ಎಮ್ಮಿನ ದಬ್ಬುತ್ತಾರೆ, ಅದನ್ನ ಮ್ಯಾಗ ತರ್ಕೊಂತಾರೆ, ಚರ್ರ 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 ಅಂತಂದು
ಎಮ್ಮೆ ಬೋಳಿಸಿ ಅದಕ್ಕೆ ನೀರು ಉಗ್ಗಿ ಕಳಿಸಿಬಿಡ್ತಾರೆ. ಅಂದ್ರೆ ಅದರಲ್ಲಿ ಹುಳ ಕ್ರಿಮಿ ಉಣ್ಣಿ ಗಿಣ್ಣಿ ಆಗಬಾರ್ದು ಅಂತ. ಇದೊಂದು ಸಣ್ಣ ಕ್ರಿಯೆ ಹಳ್ಳಿಯಾಗ ಎಮ್ಮೆ ಬೋಳಿಸೋದು. ಅದು ನಮ್ಮ ಕಡೆ ನಿಮ್ಮ ಫಾದರ್ ಏನು ಮಾಡ್ತಾರೆ ಅಂತ ಕೇಳ್ತಾರೆ, ಎಮ್ಮೆ ಬೋಳಿಸ್ತಾರೆ ಅಂದ್ಬಿಡ್ತಾವೆ. ಅದನ್ನೇ ಬೆಂಗಳೂರು ಎಷ್ಟು ಚಂದ ಹೇಳ್ತಾರೆ, ನಿಮ್ಮ ಫಾದರ್ ಏನು ಮಾಡ್ತಾರೆ, ಬಫೆಲೋ ಇರುತ್ತಲ್ಲ, ಬಫೆಲೋ ಮೈಯಲ್ಲಿ ಹೇರ್ಸ್ ಇರುತ್ತಲ್ಲ, ಆ ಹೇರ್ಸ್ನ ಫಸ್ಟು ಬಫೆಲೋನ ಪಾಂಡ್ಸಿಗೆ ತಳ್ಳಿ ಆಮೇಲೆ ಶಾರ್ಪ್ ನೈಫಿಂದ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ಏನು ಎಮ್ಮೆ ಗೊತ್ತಾಗತ್ತೇನ? ಕ್ಲೀನ್ ಮಾಡಿ ಬಫೆಲೋಗೆ ವಾಟರ್ ಪೌರ್ ಮಾಡಿ ಆಮೇಲೆ ಬಫೆಲೋನ ಮೇಲ್ ತಳ್ಳಿ ಅದು ಕ್ಲೀನ್ ಆದಮೇಲೆ ಬಫೆಲೋ ಹೇರ್ ಕಟಿಂಗ್ ಅಂತ ನಾವು ಅದನ್ನು ಮಾಡ್ತೀವಿ. ಎಷ್ಟು ಚಂದ ಹೇಳ್ತಾರೆ. ನಾವು ಇದನ್ನು ಕಲೆಯನ್ನು ಕಲಿಬೇಕು. ಮಾತಿನಲ್ಲೂ ಕಲೆಯಲ್ಲೂ ಅವ್ರು ಸಿನಿಮಾ ತೆಗಿತಾರೆ, ಎಷ್ಟು ಚಂದ ತೆಗಿತಾರೆ. ನಮ್ಮ ದಾವಣಗೆರೆಗೂ ಉತ್ತರ ಕರ್ನಾಟಕದ ಸಿನಿಮಾ ತೆಗಿತಾರೆ, 2 ದಿನ ಓಡಂಗಿಲ್ಲ ಕಲಾಸ್. ದ್ಯಾಮ್ ಮಾತಾಗಿತ್ತ ಬಿದ್ದು ಹಬ್ಬ ಅಂತಾರೆ, ಮ್ಯಾಗಿಂದ ಜಿಗೋದು ಕೂಡೋದು ಸಿಗರೇಟ್ ಸಿನಿಮಾ ಮುಗಿದೋತು. ಅವರೆಷ್ಟು ನೀಟಾಗಿ ಸ್ಟಡಿ ಮಾಡ್ತಾರೆ, ನೀಟಾಗಿ ಸಿನಿಮಾ ತೆಗಿತಾರೆ. ಈ ನೀಟ್ನೆಸ್ಸನ್ನು ಕಲಿಬೇಕು. ಹಾಗೆ ಊಟದಲ್ಲೂ ಕೂಡ ನಮ್ಮ ಪದ್ಧತಿಗಳೇ ಬೇರೆ, ಅವ್ರ ಪದ್ಧತಿಗಳೇ. ಅಡುಗೆ ಮಾಡೋದು ಜಾತ್ರೆಯಾಗ ಟನ್ಗಟ್ಟಲೆ ಅಡುಗೆ ಮಾಡ್ತೀವಿ ನಾವು, ಚೀಲಗಟ್ಟಲೆ ಅನ್ನ ಬೇಯಿಸ್ತೀವಿ, ಯಾರಿಗೂ ಗಮನಿಸಲ್ಲ. ಅವರು ಸ್ವಲ್ಪ ಮಾಡೋದನ್ನ ಭಾಳ ಚೆನ್ನಾಗಿ ಹೇಳ್ತಾರೆ. ಬಂದ್ಲು ಮಧ್ಯಾಹ್ನ, ಬನ್ನಿ ರುಕ್ಕು, ನಿಮಗೀಗ ಹೊಸ ರುಚಿ ಹೇಳ್ಕೊಡ್ತಾರೆ. ಓ ಮೇಡಮ್, ದಾವಣಗೆರೆ ಜನರಿಗೆ ಯಾವ ಹೊಸ ರುಚಿ ಹೇಳ್ಕೊಡ್ತೀರಾ ದಯವಿಟ್ಟು ಹೇಳಿ. ನಾನು ಈಗ ಹೇಳಿ ಮೇಡಮ್, ಯಾವ ಅಡುಗೆ ಹೇಳ್ಕೊಡ್ತೀರಾ ದಾವಣಗೆರೆ ಜನರಿಗೆ? ನಾನು ನೋಡಿ, ಅದನ್ನು ಬೇಗ ಹೇಳಲ್ಲ. ನಾನು ಈಗ ಹೊಸ ರುಚಿ ಹೇಳ್ಕೊಡ್ತಾ ಇದ್ದೀನಿ, ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಬಾ, ಏನು ಅಡುಗೆ ರೀ ವೈಟ್ ರೈಸು? ಪಾಪ ಟಿ ವಿ ಅವ್ರು ಅದನ್ನೇ ಆಶ್ಚರ್ಯ ಪಡಬೇಕು. ವೈಟ್ ರೈಸಾ? ಓ ಮೇಡಮ್, ದಾವಣಗೆರೆ ಜನರಿಗೆ ಗೊತ್ತೇ ಇಲ್ಲ ಮೇಡಮ್. ಹೇಳಿ ಮೇಡಮ್, ವೈಟ್ ರೈಸ್ ಮಾಡಬೇಕಾದ್ರೆ ಏನು ಮಾಡಬೇಕು? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪು ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಪೈಖಾನಿಗೆ ಹೋಗ್ತೀವಿ? ಪಕ್ಕದಲ್ಲಿ ಕಿಚನ್ಗೆ ಹೋಗ್ಬೇಕಾ? ವೆರಿ ಗುಡ್ ಮೇಡಮ್, ನಮಗೆ ಗೊತ್ತೇ ಇರಲಿಲ್ಲ ಮೇಡಮ್, ನಾವು ಫಾರೆಸ್ಟಿಗೆ ಹೋಗ್ತಾ ಇದ್ವಿ. ಓಕೆ, ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಮೈ ಗಾಡ್, ನಾವು ಮನೆಗೆ ಬೆಂಕಿ ಹಚ್ತಾ ಇದ್ವಿ ಮೇಡಮ್. ಮನೆಗೆ ಬೆಂಕಿ ಹಚ್ಚಿ ನಾವು ಮಾಳಿಗೆ ಮೇಲೆ ಕೂತ್ಕೊಂಡು ನಮ್ಮ ಕೆಳಗಡೆ ಸ್ವಲ್ಪ ಬೆಂಕಿ ಹಚ್ಕೊಂಡು ಬಾಯಲ್ಲಿ ಅಕ್ಕಿ ಹಾಕೊಂಡು ನೀರು ಹಾಕೊಂಡು ತಕ ಅಂತ ಕುಡಿತೇವೆ ನೋಡಿ. ಆಮೇಲೆ ಮೇಡಮ್, ಆಮೇಲೆ ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ಅಯ್ಯೋ ಹೌದಾ, ನಾವೇ ಕೂತ್ಕೊತಾ ಇದ್ವಿ ಮೇಡಮ್ ಇಷ್ಟು ದಿವಸ. ಆಮೇಲೆ ವಾಟ್ರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಷ್ಟು ನಿಮಿಷ ಬಾಯ್ಲ್ ಆಗ್ಬೇಕು ಮೇಡಮ್? ಒಂದು 15 to 10 minutes ಬಾಯ್ಲ್ ಆಗಬೇಕು. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರಬೇಕಾ? ಎಷ್ಟು ಬಬಲ್ಸ್ ಬರಬೇಕು ಮೇಡಮ್? 15 to 20 ಬಬಲ್ಸ್ ಬರಬೇಕಪ್ಪ. ಓಕೆ ಮೇಡಮ್. ಬಬಲ್ಸ್ ಬರದೇ ಇದ್ರೆ ಮೇಡಮ್ ಕೈ ಇಟ್ಟು ನೋಡಬೇಕು. ಇಷ್ಟೆಲ್ಲ ಮಾಡಿ ವೈಟ್ ರೈಸ್ ರೆಡಿ ಮಾಡಿ ಅಕ್ಕಿ ಹಾಕಿ ತಿರುವಿ 15 ನಿಮಿಷ ಬಿಟ್ಟು ತೆಗೆದು ನೋಡ್ತಾರೆ, ಫೆವಿಕಾಲ್ ಥರ ಆಗಿದೆ ರೈಸ್. ಮೇಡಮ್, ಇದು ಲಿಕ್ವಿಡ್ ರೈಸ್ ಆಗೋಯ್ತು. ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬಡದ್ರೊಳಗಡೆ ಇದನ್ನು ಗಟಾರಕ್ಕೆ ಚೆಲ್ಲಬೇಕು. ಅದಕ್ಕೆ ಸ್ನೇಹಿತರೆ, ಜೀವನದಲ್ಲಿ ಸ್ಟೈಲ್ಗೂ ಕೂಡ ಒಂದು ಮಹತ್ವ ಇರ್ತದೆ. ಆ ಸ್ಟೈಲನ್ನು ಕಲಿಸೋದು ಸಾಹಿತ್ಯ, ಸಂಗೀತ, ಕಲೆಗಳು. ನೋಡಿ, ಅವರು ಕಲಾಕಾರರು ನೀಟಾಗಿ ಬರ್ತಾರೆ. ಕಲೆ ಇಲ್ಲ, ಸಾಹಿತ್ಯ ಇಲ್ಲ ಅಂದರೆ ಯದ್ವಾ ತದ್ವಾ ಬರ್ತೀವಿ ನಾವು, ಹೌದಾ? ಪುಸ್ತಕ ಓದೋ ಹವ್ಯಾಸ ಯಾರಿಗಿದೆ? ಕೈ ಮೇಲೆ ಎತ್ತಿ. ಸಂತೋಷ. ನನ್ನ ಪುಸ್ತಕ ಕಡಿಮೆ ಬೀಳುತ್ತಾಗ ದಯವಿಟ್ಟು ಒಂದೊಂದು ಪುಸ್ತಕ ಕೈಲಿ ಹಿಡ್ಕೊಂಡು, ಹಳೆ ಬಟ್ಟೆ ತುಟ್ಕೋಬೇಕು, ಹೊಸ ಪುಸ್ತಕ ಕೊಂಡ್ಕೋಬೇಕು. ಈ ನಿಮ್ಮ ಪ್ರಾಣೇಶ, ನಿಮ್ಮ ಮುಂದೆ ನಿಂತಿರೋ ಪ್ರಾಣೇಶ, ನಾನು ದೊಡ್ಡ ವಿದ್ವಾಂಸ ಅಲ್ಲ, ನಾನು ಅಲ್ಲಿ ಬರೆದಿರೋದು ಏನೂ ಅಲ್ಲ, ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಹಾಸ್ಯ ಪ್ರಸಂಗಗಳೇ, ಊರೂರಲ್ಲಿ ಆದಂಥ ಹಾಸ್ಯ ಪ್ರಸಂಗಗಳೇ. ಅವನ್ನ ಓದಿದಾಗಲೂ ನೀವು ನಗ್ತೀರಿ. ಸ್ವಚ್ಛ ಭಾರತದ, ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಪಾಲ್ಗೊಂಡು ಬಯಲು ಮುಕ್ತ ಶೌಚಾಲಯ ಮಾಡಿ ಅಂತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ 50 ಕಾರ್ಯಕ್ರಮಗಳ ನಾವು 14 ಜನ ಕಾರ್ಯಕರ್ತರು ಕೊಟ್ವಿ. ಏನು ಅನುಭವ ರೀ ಹಳ್ಳಿದು, ಮೈ ಗಾಡ್. ಗಾಂಧೀಜಿ ಹೇಗೆ ಹೋಗಿದ್ರೇನಪ್ಪ ಹಳ್ಳಿಗೆ, ಜನರಿಗೆ ಕಲ್ಪನೆನೇ ಇಲ್ಲ. ಶೌಚ ಮಾಡಿಸೋದಕ್ಕೆ ಬೈಲ್ ಮಾಡಬಾರ್ದು ಅಂತ ನಾವು ಹೇಳೋಕೆ ಹೋಗಿದ್ವಿ. ನಿಂದ್ರಿ ಅಂದಪ್ಪ. ಏನೋ ಮೋದಿ ಕೊಡ್ತಿರೋ ಅಂದ್ರೆ 15 ಲಕ್ಷ ಮೊದಲು ನಾನು ಪಾಸ್ಬುಕ್ಸ್ಗೆ ಹಾಕ್ರಿ, ಆಮೇಲೆ ಮಾತಾಡ್ರಿ. ನಾನು ಬಂದಿರೋದು ಶೌಚಾಲಯಕ್ಕೆ, 15 ಲಕ್ಷ ಹಾಕ್ಸಿ ಮಾತಾಡ್ರಿ. ಏನು ಕೊಡ್ತೀರಿ, ಏನು ಮಾಡ್ತೀರಿ, ಇಷ್ಟೇ ಕೇಳ್ತಾರೆ ಹಳ್ಳಿಗರು.
ನಮಗೇನು ಕೊಡ್ತೀರಿ? ನೀವು ಯಾವ ಪಾರ್ಟಿಯವರು? ಪಾರ್ಟಿ ಅಲ್ಲಲೇ ಅಪ್ಪ, ನಾವು ಕಲಾವಿದರು, ಬೈಲಲ್ಲಿ ಶೌಚ ಹೋಗ್ಬೇಡ್ರಿ ಅಂತ ಹೇಳೋದಕ್ಕೆ ಬಂದೀವಿ. ಹಾಂ, ಅದನ್ನ ಹೇಳೋದಕ್ಕೆ ನೀವ್ಯಾರು? ಇನ್ನು ನಿಮ್ಮ ಮನೆ ಮುಂದೆ ಅಂಗಳದಾಗ ಬಂದು ಕುಂತೀವಿ ನಾವು? ನಮ್ಮ ಹೊಲ್ದಾಗ ನಾವು ಕುಂದಿರ್ತೀವಪ್ಪ. ಟೈಲೆಟ್ ಯಾರ ಮನೆಯಲ್ಲಿದೆ? ಒಬ್ಬಕ್ಕೆ ಟೈಲೆಟ್ ಇದೆ ಸರ್. ಹಾಂ, ಭಾಳ ಸಂತೋಷ. ಏನು ಅನಿಸ್ತದಪ್ಪ ನಿಂಗೆ ಟೈಲೆಟಲ್ಲಿ ಹೋದ್ರೆ? ಸಂತೋಷ ಆಕೈತ್ರಿ. ಒಂದೇ ಒಂದು ಉಪಯೋಗ ಅಂದ್ರೆ ಬೈಲಕ್ಕೆ ಕುಂತ್ರ ಮುಂದಕ್ಕೆ ಸರಿಬೇಕಾಕೈತ್ರಿ. ಇಲ್ಲಿ ಟೈಲೆಟ್ನಾಗ ಅಂದ್ರೆ ಸರಿಯಾದಿ ಬೇಕಿಲ್ರಿ. ಎಂತೆಂಥ ಅವತಾರಗಳು ಅದಾವ್ರಿ ಪ್ರಪಂಚದಾಗ. 15 ವರ್ಷದಿಂದ ಬೆಂಗಳೂರಿನಲ್ಲಿ ನಿಮ್ಮೆಲ್ಲರ ಅಭಿಮಾನದಾಗ ನೀವೆಲ್ಲ ಕೊಟ್ಟಂಥ ಒಂದು ಸಂಭಾವನೆಯಿಂದ ಒಂದು ಮನೆ ತಗೊಂಡೆ. ಆ ಮನೆ ಓಪನಿಂಗಿಗೆ ಕೆಲಸ ಮಾಡೋಕೆ ಆಳುಗಳು ಸಿಗಲಿಲ್ಲ. ಗಂಗಾವತಿಯಿಂದಲೇ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಂಥ ಹನುಮವ್ವ ಅಂತ ಒಬ್ಬ ಹೆಣ್ಮಗಳನ್ನ ಕರೆಸಿದೆ. ಬಾರಮ್ಮ ಓಡಾಡೋದಕ್ಕೆ ಬೇಕು ಅಂತ. ಆ ಅಮ್ಮ ಬಂದು ನೈಟ್ ಹಾಲ್ಟ್ ಮಾಡಿದ್ಲು ನಮ್ಮ ಮನೆಯಲ್ಲಿ. ಬೆಳಿಗ್ಗೆ ಎದ್ಲು, ಚರ್ಗಿ ತೊಗೊಂಡ್ರು. ಯಪ್ಪ ಚರ್ಗಿ ತೊಗೊಂಡು ಹೋಗ್ಬೇಕು ನಾನು, ಎಲ್ಲಿ ಹೋಗಲಿ, ಹೊಲ ಎಲ್ಲಿ ಐತಿಲ್ಲ? ಯವ್ವ, ಹೊಲ ಮಾರೇ ಇದನ್ನು ತೊಗೊಂಡಿನಿ. ಬೆಂಗಳೂರಾಗ ಹೊಲ ಇಟ್ಕೋಬಾರ್ದು, ಬರೀ ಮನೆ ಕಟ್ಸ್ಕೋಬೇಕು. ಮತ್ತು ತಿನ್ನಾಕಪ್ಪ ಎಲ್ಲಿಂದನೋ ಮ್ಯಾಗಿಂದ ಬಂದು ಬೀಳ್ತೈತಿ. ಬೆಂಗಳೂರಾಗ ಮನೆಗಳು ಹೆಂಗದಾವ ಅಂತ ಗೊತ್ತ್ರಿ? ಜಗತ್ತಿನ ಅಥವಾ ದೇಶದ ಎಲ್ಲ ನಾಯಿಗಳು ಬಾಲಾನ ಹಿಂಗೆ ಅಳ್ಳಾಡಿಸ್ತಾವ. ಹೌದಾ? ನಾಯಿ ಬಲಿ ಅಳ್ಳಾಡ್ತೈತಿಲ್ಲ, ಬೆಂಗಳೂರಾಗ ಹಿಂಗೆ ಅಳ್ಳಾಡಿಸ್ತಾವ. ಇಷ್ಟು ಅಳ್ಳಾಡ್ಸಕ್ಕೂ ಜಾಗ ಇಲ್ಲ ಅವಕ್ಕೆ. ಇಷ್ಟು ಅಳ್ಳಾಡಿಸಿದ್ರು ಅಂದ್ರೆ ಪಕ್ಕದ ಮನೆಗೆ ಅದ್ರ ಬಾಲ ಬಡಿತೈತಿ, ಧನ್ ಅಂತ ಒಳಗೆ ಶಬ್ದ. ಓ, ನಿಮ್ಮ ಟಾಮಿಟೇಲ್ ನಮ್ಮ ವಾಲಿಗೆ ಬಡಿತಾ ಇದೆ, ವೈಕಾಂಟ್ ಕೋರ್ಟಿಗೆ ಹೋಗ್ತಾರಲ್ಲಿ. ಅಂತಲ್ಲಿ ಹೆಣ್ಮಗಳು ಮುಂಜಾನೆ ತಮ್ಮಿಗೆ ತೊಗೊಂಡು ತೆಮ್ಕೊಂಡು ಹೋಗ್ಬೇಕಪ್ಪ, ಹೊಲ ಎಲ್ಲಿ ಐತಿ ಅಂತ ಕೇಳಿದ್ಲು. ಈ ಊರಾಗ ಎಲ್ಲಿ ಹೊಲ ಬೇ? 15 ಕಿಲೋಮೀಟ್ರ್ ಹೋದ್ರು ಬೈಲು ಸಿಗಂಗಿಲ್ಲ. ತುಮಕೂರು ಮಟ್ಟ ಹೋಗ್ಬೇಕಾಕೈತಿ ನೀನು. ಇಲ್ಲೇ ಕುಂದ್ರು ಅಂದು, ಇಲ್ಲೆಲ್ಲಿ ಕುಂದ್ರಲ್ಲ ಅಯ್ಯಪ್ಪ ಅಂದ್ಲು. ಮನ್ಯಾಗ ಯಾವ ಪಡ್ಸಲ್ಲ, ಟೈಲೆಟ್ ಕಟ್ಸಿನವ ಬಾ ಅಂತಂದ್ರೆ ಟೈಲೆಟ್ ತೋರಿಸಿ ಒಳಗೆ ಹೋಗು, ನೀರೈತೆ ಎಲ್ಲ ಐತೆ, ಸುಮ್ಮನೆ ಕುಂತು ಬಾ. ಒಳಗೆ ಹೋದ್ಲು. 5 ಮಿನಿಟ್ ಆಗಿತ್ತು, ಕದ ತಗದು. ಏನು ಯಪ್ಪ 2 ಊದಿನ ಕಡ್ಡಿ ಕೊಡ ಅಂದ. ಕರ್ಮಪ್ಪ ನಂದು ಅನ್ಕೊಂಡ 2 ಊದಿನ ಕಡ್ಡಿ ಕೊಟ್ಟೆ. ಒಳಗೆ ಹೋದ್ಲು, ನಳ ಬಿಟ್ಲು, ನೀರು ಸುರಕತಿ, ಯಾರನ್ನ ಬಯ್ಯ ಕತ್ತಾಳ. ಏನು 15 ಮಿನಿಟ್ ಆಯ್ತು, 20 ಅರ್ಧ ತಾಸು ಆತ್ರಿ ಬಿಡೋಳು. ಮ್ಯಾಗ ನೀರಿನ ಟ್ಯಾಂಕ್ ಖಾಲಿಯಾಗ ಕತ್ತಿ ನಂದು. ಏ ಹನುಮವ್ವ ಜಲ್ದಿ ಬಾ ಅಂತ. ಬಂದ್ಯಪ್ಪ, ತಡೆಯಪ್ಪ. ಅರ್ಧ ತಾಸಾಗಿಂದ ಕದ ತೆಗಿತಾಳ್ರಿ. ಬೆವತ್ತು ನೀರು ರಾಡ್ಯಾಗ್ಯಾಳ. ಯವ್ವ ಜಳಕ ಮಾಡಿದೆ ಒಳಗಂದು ನಾನು. ಇಲ್ಲಪ್ಪ, ಇಲ್ಲಿ ಒಳಗೆ ಹೋಗಂತ ನಾನು ಕಳಿಸಿದಿ. ಒಳಗೆ ಯಾರೋ ಸ್ವಾಮಿಗಳು ಪಾದ ಅದಾವ. ಅದು ಹಳೇ ಕಾಲದ ಟೈಲೆಟ್ರಿ ನಂದು. ಈಗ ನಂಗೆ ಸ್ಕ್ವೈರ್ ಸ್ಟೆಪ್ಸ್ ಇದ್ದಿಲ್ಲ, ಪಾದದ ಆಕಾರದ ಸಿಮೆಂಟ್ನ್ಯಾಗ ಮಾಡಿಸಿದ್ದೆ. ಮ್ಯಾಗ 5 ಬಳ್ಳು, ನಡಕ ಹಿಂಬಡ, ಕೊನೆಗೆ ಇದು ಹಂಗೆ ಆ ಟೈಪ್ ಐಡಿಯಾ ಬಂತಿಲ್ಲ. ಅದು ಸಿಮೆಂಟ್ಲೆ ಪಾದ ಮಾಡ್ತಿದ್ರು ಅವಾಗ. ಆ ಹನುಮವ್ವ ಅವು ಯಾರೋ ಸ್ವಾಮಿಗಳ ಪಾದ ಅಂತೇಳಿ ತಿಕ್ಕಿ ತೊಳೆದು ಊದಿನ ಕಡ್ಡಿ ಬೆಳಗ್ಗೆ ಮಂತ್ರ ಅಂದ್ಬಿಟ್ಟ. ಎಂಥ ಘಟನೆಗಳ ಜೀವನದೊಳಗ. ಇದನ್ನು ಎಲ್ಲ ಹಳ್ಳಿಗಳೊಳಗೆ ಹೇಳಿದೆ. ಶೌಚಾಲಯದ ಈ ಪರಿಸ್ಥಿತಿ ಐತೆ, ಬಯಲು ಶೌಚ ಹೋಗ್ಬಾಡ್ರಿ, ಅನಾಹುತ ಆಕೈತೆ ಅಂತ. ಇನ್ನೂ ನಾವು ಬಯಲು ಶೌಚ ಹೋಗ್ತೀವಿ, ಗುಡ್ಡದಾಗ ಹೋಗ್ತೀವಿ, ಹೊಲದಾಗ ಹೋಗ್ತೀವಿ. ಅದರಲ್ಲಿ ಇರ್ತಕ್ಕಂಥ ಕ್ರಿಮಿಗಳು ಎಷ್ಟು ಸೂಕ್ಷ್ಮದಾವಂದ್ರೆ ಅವು ಎಲ್ಲ ಕಾಯಿಲೆಗಳನ್ನ ತರ್ತಾವೆ. ಈಗಿನ ಮಕ್ಕಳು ಗಟ್ಟಿಮುಟ್ಟಾಗಿಲ್ಲ ನೋಡ್ರಿ ನೀವು. ಈಗಿನ ಮಕ್ಕಳಿಗೆ ವಾಂತಿ, ಬೇದಿ, ಜ್ವರ, ಬಯಲು ಶೌಚ ಹಳ್ಳ್ಯಾಗ. ಅದಕ್ಕೆ ದಯವಿಟ್ಟು ಯಾರ ಮನೆಯಲ್ಲಿ ಶೌಚ ಇಲ್ಲವೋ ಶೌಚಾಲಯಗಳನ್ನ ಕಟ್ಟಿಸಿ. ಅದ್ಭುತವಾದಂಥ ಯೋಜನೆ. 10 ವರ್ಷದಲ್ಲಿ ಎಲ್ಲ ಈ ದೇಶದಲ್ಲಿ ಶೌಚಾಲಯಗಳ ಹಳ್ಳಿಗಳಲ್ಲಿ ಅಂದರೆ ಆಸ್ಪತ್ರೆಗಳು ಮುಚ್ಚಿ ಹೋಗ್ತಾವೆ. ಆಸ್ಪತ್ರೆಗಳೇ ಬೇಕಿಲ್ಲ. ಬರೋದೆಲ್ಲ ಮಲದಲ್ಲಿರ್ತಕ್ಕಂಥ ಕ್ರಿಮಿಗಳಿಂದಲೇ ನಮಗೆ ಕಾಯಿಲೆಗಳು ಸ್ನೇಹಿತರೆ. ಎಂತೆಂಥ ಅನುಭವ ಜೋಶಿ ಮಾಮನ. ಇಂಥ ಅನುಭವಗಳಿಂದ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡೋರಾಗಿದ್ದೀವಿ ನಾವು. ಅದಕ್ಕೆ ಶೌಚಾಲಯಗಳ ಬಗ್ಗೆ ಹೇಳಬೇಕಾದ್ರೆ ಈ ಘಟನೆ ಇದನ್ನೆಲ್ಲ ಅವ್ರಿಗೆ ಹೇಳಿದೆ, ಭಾಳ ಸಂತೋಷಪಟ್ಟರು. ಕುರುಗೋಡು ಅಂತ ಒಂದು ಊರು ಐತಿ, ಗೊತ್ತೈತೆ? ಬಳ್ಳಾರಿತಲ್ಲಿ. ಆ ಕುರುಗೋಡಾಗ ಬೈಲ್ನಾಗ ಹೋಗಂಗಿಲ್ರಿ. ಬೈಲಿನಲ್ಲಿ ಹೋಗ್ಬೇಡ್ರಿ ಅಂದ. ಹೌದಪ್ಪ, ನಾವು ಬೈಲ್ನಾಗ ಹೋಗಂಗಿಲ್ಲ, ನಾವೆಲ್ಲ ಅದಕ್ಕೆ ವಿರೋಧ ಇದೀವಿ. ಮತ್ತೆ ಎಲ್ಲಿ ಹೋಗ್ತೀರಿ? ಗುಡ್ಡದಾಗ ಹೋಗ್ತೀವಿ. ಗುಡ್ಡದಾಗ ಹೆಂಗೆ ಕುಂದಿರ್ತಾರೆ? ಒಂದೊಂದು ಗುಂಡು ನಡಕ್ ಮರಿ ಮಾಡ್ಕೊಂತಾರೆ. ಹಿಂಗೆ ಗೋಣಾಟ ಕಾಣ್ತಿರ್ತೈತಿ. ಮನೆ 15 ಮಂದಿ ಒಟ್ಟಿಗೆ ಸಾಮೂಹಿಕ ಶೌಚಕ್ಕೆ ಹೋಗ್ತಾರ್ರಿ. 8 ಅವ ಅಳಿಯ, ಬಾವ, ಕಾಕ ಎಲ್ಲರೂ ಒಂದೊಂದು ಗುಂಡು ಮರಿ ಕುಂದಿರ್ತಾವ. ಮಕ್ಕ ಕಾಣ್ತಿರ್ತಾವ, ಮಾತಾಡ್ಕೊಂತ ಕುಂತಿರ್ತಾರ್ರಿ. ದ್ರೋಣ ಕ್ಯಾಮ್ರಾ ಹಚ್ಚಿ ನೋಡಿದ್ರೆ ಹೈದರಾಲಿ ಸೈನಿಕರು ಕುಂತಾರನ ರುಂಡ ಅಷ್ಟ ಹಂಗೆ ಕಾಣ್ತೈತ್ರಿ ದ್ರೋಣ ಕ್ಯಾಮ್ರಾದಿಂದ. ಅಷ್ಟು ಅದ್ಭುತ ಕುಂತು ಎಂಜಾಯ್ ಮಾಡ್ತಾರೆ ಅದನ್ನು.
ಆದರೆ ಅದರಿಂದ ಆಗೋ ಅನಾಹುತಗಳನ್ನ ಒಂದು 14 ಜನ ಕಲಾವಿದರು ಹೇಳಿದ್ವಿ, ಅನೇಕ ಅನುಭವಗಳು. ಅಂತ ಅನುಭವಗಳು ಹಂಚ್ಕೊಳ್ಳೋಕೆ ಒಂದು ಶೌಚ ಪುರಾಣ ಅಂತ ಕಾದಂಬರಿ ಬರೆಯಾಕತ್ತೀನಿ, ಸಾಮಾನ್ಯ ಪುರಾಣ ಅಲ್ಲ. ನಾನು ಹುಟ್ಟಿ ಬೆಳೆದದ್ದು ಹಳ್ಳ್ಯಾಗರಿ. ಗಂಗಾವತಿ ಅವಾಗ ಹಳ್ಳಿನೇ ಇತ್ತು, ನೀರಾವರಿ ಆದಮೇಲೆ ಅದು ಅತ್ಯಂತ ಫಲವತ್ತಾದ ಪ್ರದೇಶ ಆಯ್ತು. ಇದು ಇನ್ನ ದೊಡ್ಡ ಊರ್ರಿ ವಜ್ಜಲ್. ಇದಕ್ಕಿಂತ ಸಣ್ಣ ಸಣ್ಣ ಗ್ರಾಮಗಳಿಗೆ ಉಗಾರ್, ಕುರ್ದ್, ಜತ್, ಮಹಾರಾಷ್ಟ್ರ ಬಾರ್ಡ್ರ್ ಮುಂದೆ 10 ಕಿಲೋಮೀಟರ್ ಆದ್ರೂ ಮಹಾರಾಷ್ಟ್ರನೇ, ಫುಲ್ ಮರಾಠಿ. ಇಲ್ಲೇ ನಿಪ್ಪಾಣಿಗೆ ಹೋಗ್ರಿ ನೀವು, ಕನ್ನಡ ಇಲ್ಲ, ಎಲ್ಲ ಮರಾಠಿ ಬೋರ್ಡ್ಗಳು. ಅಂತಲ್ಲಿ ಕೂಡ ಹೋಗಿ ಕನ್ನಡದ ಬಗ್ಗೆ ಹಾಸ್ಯದ ಮೂಲಕ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಬಂದ್ವಿ. ಯಾಕಂದ್ರೆ ಕನ್ನಡಕ್ಕೆ ಅನೇಕ ಜನ ಇದ್ದಾರೆ, ನಮಗಿರೋದು ಕನ್ನಡ ಒಂದೇ, ಅದನ್ನ ಜ್ಞಾಪಕ ಮಾಡಿಕೊಡ್ರಿ. ಕನ್ನಡಕ್ಕಾಗಿ ಹೋರಾಡೋರು ಬಹಳಷ್ಟು ಜನ ಇದ್ದಾರೆ, ನಮಗಾಗಿರೋದು ಕನ್ನಡ ಒಂದೇ. ನಾನು ತಿಳ್ಕೊಂಡಿದ್ದನ್ನ, ಇದು ನನ್ನ ಮಾತಲ್ಲ, ಅನಕ್ರೋರ ಮಾತು. ಅವಾಗ ಹೇಳಿದ್ರು ಅವ್ರು, ಇವತ್ತಿಗೂ ಪರಿಸ್ಥಿತಿ ಹಂಗಾಯ್ತು. ನಮ್ಮಲ್ಲಿ ಇನ್ನ ಇಂಗ್ಲಿಷ್ ಮೀಡಿಯಂ ಶಾಲೆ ಆಗೈತೆ ಊರಾಗ, ಐತಾ? ಹೋಗಿತ್ತು ಕತೆ. ನಾವು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಎಷ್ಟು ಹೋಗಕತ್ತೀವಿ ಅಂದ್ರೆ ಫಸ್ಟಿಗೆ ಅದಕ್ಕೆ ಹಚ್ತೀವಿ. ನಾ ಬೇಡ ನಂಗಿಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆ, ಆದ್ರೆ ಮಕ್ಕಳು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕನ್ನಡದಲ್ಲೇ ಮಾಡಬೇಕು, ಸರ್ಕಾರಿ ಶಾಲೆಗಳಲ್ಲೇ ಓದಬೇಕು. ಆವಾಗ ಮಕ್ಕಳಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತೈತೆ. ಇಂಗ್ಲೀಷು ಎಷ್ಟಂದ್ರೆ ಅದು ಪಕ್ಕದ ಮನೆಯ ಭಾಷೆ, ಕಡ ತಂದ ಭಾಷೆ ಅದು. ಇದ್ರಾಗ ಹೆಂಗೆ ನೀವು ಸರ 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 ಮಾತಾಡ್ತೀರಿ, ಇಂಗ್ಲೀಷ್ನ ಹಂಗಲ್ಲ. ಇಂಗ್ಲೀಷ್ನ ಮಾತಾಡೋ ನೋಡಿ, ವೆನ್ ಯೂಸ್ ನಾಟ್ ಯು ಸಿ ಹಿಂಗಂತಿರ್ತಾರೆ. ಅದ ಕನ್ನಡದಾಗ ಇರುಬದ್ದಿಯವರು ಗೂಗಲ್ ಏನೋ ಒಡಪ ಹಾಕ್ತಾರಲ್ಲ, ಇಂಗ್ಲೀಷ್ನಾಗ ಹಾಕ್ತಾರ ನಾವು ಹಂಗೆ ಇಂಗ್ಲೀಷ್ನಾಗ ಹಾಕಂದು ಹೇಳ್ತೀನಿ ನಾನು. ಹೋಗಕತ್ತೈತೆ ಇಂಗ್ಲೀಷ್ ಮೀಡಿಯಂ ಹುಡುಗ ಹುಡುಗಿ ಹೇಳು, ಇವನೋ ಸ್ನೇಕ್ ಇವನೋ. ಅದೇ ಕನ್ನಡ ಹೋಳಿಯಪ್ಪ ಸೊಳ 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 ಹೆಂಗ, ಈ ಸಳ 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 ಅನ್ನೋದು ಇಂಗ್ಲೀಷ್ನಾಗ ನೋಡೋಣ. ಜುಳು 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 ನೀರು ಹರಕೈತವ, ಇಂಗ್ಲೀಷ್ನಾಗ ಜುಳು 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 ಅಂದ್ರೆ ಎಲ್ಲಿ? ವಿಂಡ್ ಈಸ್ ಬ್ಲೋಯಿಂಗ್, ಗಾಳಿ ಬೀಸಕತ್ತೈತಿ. ವಾಟರ್ ಈಸ್ ಫ್ಲೋಯಿಂಗ್, ಇಷ್ಟೇ. ಸ್ನೇಕ್ ಈಸ್ ಗೋಯಿಂಗ್ ಅಂತ ಕೈಲಿ ಮಾಡ್ತಾರೆ ಹಿಂಗ. ಸಳ ಸಳ ಅನ್ನಕ್ ಬರಂಗಿಲ್ಲ. ಈ ಸಳ ಸಳ, ಪಳ ಪಳ, ಜಳ ಜಳ ಇವೆಲ್ಲ ಮಾತೃ ಭಾಷೆಯಿಂದ ನೀವು ಸ್ವಂತ ಹುಟ್ಟಾಕಿ ಶಬ್ದ. ಇಲ್ಲಿ ಅನೇಕ ಜನ ಮುಸಲ್ಮಾನ್ ಬಾಂಧವರು ಸ್ನೇಹಿತರೇ. ನಮ್ದೆಲ್ಲ ಹೈದರಾಬಾದ್ ಕರ್ನಾಟಕ ಇದು, ನವಾಬರ ಹಳ್ಯಾರ. ಸೊ ಏನಿಲ್ಲ ಅಂದ್ರೆ ಹಿಂದಿ. ನಿಮ್ ಗುಲ್ಬರ್ಗ ಅಂತೂ ಫುಲ್ ಹಿಂದಿ. ಅವು ಗೆಳೆಯಾಗ ಕನ್ನಡ ಬರ್ತೈತತ್ರಿ ನಮ್ಮ ಬಶೀರ್ಗ. ಅವಾಗ ಇವ ಹಿಂದಿಯಾಗ ಹೇಳ್ತಾನೆ, ಕನ್ನಡದಾಗ ಹೇಳೇ ಕನ್ನಡ ಬೋಲ್ ಬಾ ಅಂತ ಕೇಳಂಗಿಲ್ಲ. बशीर मालूम है क्या तुम्हें? क्या बा? अन्न भाषा को हेण देखने के लिए अन्न भाषा को हेण देखने के लिए होन्नूर गया था. गाड़ी नहीं, बीड़ी भी नहीं बा, पैदल हल्लू चल रहा था. कत्ल अंदर कत्ल बा, कईया कड्डी नहीं, बीड़ी नहीं, काड़ी नहीं. गीरेन अंदर कड्डी पेटगी भी नहीं, बैटरी नहीं, मेणबत्ती नहीं, पेट्रोमैक्स नहीं. कत्ल अंदर कत्ल बा, पूरा अमाशी चमाश. उस वक्त बशीरा क्या हो गया बांधव, कಳ್ಳಿ ಸಾಲ ಮೇಕೆ ಕರೆ ಹಾವು ಸಳ 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 ಅವ್ರು ಕತ್ಲ ಅಂದ್ರೆ ಕತ್ಲ ಅಂತ ಕರೆ ಹಾವು ಕಳ್ಳಿ ಸಾಲ ಓದೋದು ಹೆಂಗ್ ಕಂಡಿದ್ದಿತ್ರಿ ಇವಾಗ. कಳ್ಳಿ साल में करे हाँ वो सड़ 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 गया. तू क्या करे बा, मैं क्या करूं? बाजू एक बड़गी था, बड़गी तो कौन बहन आत्या. हाँ पुसक ने गुद्द में गया. गुद्द छोटा था बा, पूरा हाव अंदर नहीं घुसा, बाल इतने से बाहर बचा. मैं दो बड़ से बाला यूं पकड़ के नागप्पा को ಹೊರ ಗೆಳೆ. ನಾಗಪ್ಪ ಹೊರಗಾಕು यूं 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 करे हाव हेडिए तड़क साध्य रेल. क्या करे बा, बाजू एक कल पड़ा था तो एक मार मार्या नागप्पा को. नागप्पा बेन अच्छा मुझे, मैं बेनी कलचून ओड्या. ಹಾವು ನೋಡಿ ಓಡಿ ಅಂಜಿದೆ ಅನ್ನೋದನ್ನ ಇಷ್ಟು ಚಂದ ಇಂಗ್ಲಿಷ್ನಾಗ ಹೇಳ್ರ ನೋಡ ನೀವು. ಸಾಧ್ಯ ಇಲ್ಲ. ಯಾರ್ಯಾರ ಮಾತ್ರ ಭಾಷೆ ಯಾವುದಿರ್ತೈತೋ ಅದ್ರಾಗ ಮಾತ್ರ ನಿಮ್ಮ ಭಾವನೆಗಳನ್ನ ಚಂದ ವ್ಯಕ್ತಪಡಿಸ್ತೀರಿ. ಇಂಗ್ಲೀಷ್ನಾಗಳು ಅಂದ್ರೆ ಹೇಳ್ತಾರೇನ ಯಾರು? ಇಂಗ್ಲೀಷ್ನ ನಗಂದ್ರೆ ನಗ್ತೀರೇನ? ಇಲ್ಲಿ ಇಂಗ್ಲೀಷ್ ಮೀಡಿಯಮ್ನಾಗ ಓದೋರು ಎಷ್ಟು ಜನ ಅದಿರಿ? ಸ್ವಲ್ಪ ಕೈ ಮ್ಯಾಗತ್ರಿ. ಓದ್ದವ್ರು ಓದೋರು ವೆರಿ ಗುಡ್. ನಿಮ್ಗೆ ಎಂದಾರ ಕನಸು ಇಂಗ್ಲೀಷ್ನಾಗ ಬಿದ್ದಾವನಪ್ಪ? ಬೇಡಂಗಿಲ್ರಿ. ನೀವು ಯಾವ ಭಾಷಾ ಮೀಡಿಯಂನಾಗಾರ ಓದ್ರಿ, ರಾತ್ರಿ ಮಕ್ಕೊಂಡ ಕನಸು ಬೀಳೋದು ಮಾತ್ರ ನಿಮ್ಮ ಮಾತೃ ಭಾಷೆಯಲ್ಲಿ, ಕನ್ನಡದಾಗೆ.
ಅದಕ್ಕೆ ನಿಮ್ಮೆಲ್ಲರಲ್ಲಿ ವಿನಂತಿ ಏನಂದ್ರೆ ಕನ್ನಡಕ್ಕೆ ಕರ್ನಾಟಕ ಬಿಟ್ಟರೆ ಎಲ್ಲಿಯೂ ಬೆಳೆಯೋಕೆ ಸಾಧ್ಯ ಇಲ್ಲ. ಆದ್ರೆ ಕರ್ನಾಟಕದಾಗ ಕಣ್ಮರಿ ಆಗಾಕತ್ತೈತಿ. ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ರಿ, ಕನ್ನಡದಲ್ಲಿ ಓದ್ರಿ, ಕನ್ನಡದಲ್ಲಿ ಸಹಿ ಮಾಡ್ರಿ. ಎಲ್ಲ ಬ್ಯಾಂಕ್ನಾಗ ಫಾರ್ಮ್ಗಳು ಚಾನಲ್ಗಳು ಕನ್ನಡದಾಗ ಬಂದವ, ಕನ್ನಡದಾಗ ತುಂಬ್ರಿ, ಕನ್ನಡದಾಗ ಸಹಿ ಮಾಡ್ರಿ. ಗಡಿಯ ನಮ್ಮ ಊರೊಳಗೆ ವಿರೂಪಾಕ್ಷಪ್ಪ ಮಾಸ್ತರ್ ಅಂತಿದ್ರು ಅದಾರ. ಈಗ ನಾನು ವೀಕೆಂಡ್ ವಿತ್ ರಮೇಶ್ದ ಬಂದಿದ್ರು ನೋಡ್ರಿ, ಬಡಿಗೆ ಹಿಡ್ಕೊಂಡು ದೋತ್ರ ಉಟ್ಕೊಂಡು ಅವರು HMT ಫ್ಯಾಕ್ಟ್ರಿಗೆ ಅರ್ಜಿ ಹಾಕಿದ್ರಿ ಆಗಿನ ಕಾಲ.